ಕಿರಣ್ ಶಾಸ್ತ್ರಿ ಅವರು ಆಕ್ಚುಲಿ ವೋಟ್ ಅನ್ನ ಕೇಳೋಕೆ ಇವಾಗ ಆಗ್ಲೇ ಅವರ ಉತ್ತರ ಕರ್ನಾಟಕದ ಭಾಗದಲ್ಲಿ ರೆಡಿ ಆಗ್ಬಿಟ್ಟಿದ್ದಾರೆ. ವಿಚಿತ್ರ ಅಂತ ಅಂದ್ರೆ ನಾನು ಅವ್ರನ್ನ ವೋಟ್ ಅನ್ನ ಕೇಳೋದು ಹೆಂಗ್ ಕೇಳ್ತಾ ಇದಾರೆ ಅಂದ್ರೆ ಬೈಕ್ ನಲ್ಲಿ. ವಾ ಸ್ವಾಮಿ, ನನ್ಗೆ ಗಿಲ್ಲಿಗೆ ಆಕ್ಚುಲಿ ವೋಟ್ ಗಳನ್ನ ಕೇಳ್ತಾ ಇದ್ರು ಜನ. ದೊಡ್ಡ ದೊಡ್ಡ ಏನು ಬಿಗ್ ಬಾಸ್ ಫೈನಲ್ ಅಲ್ಲಿ, ಸೆಮಿಫೈನಲ್ ಆದ್ಮೇಲೆ ಫೈನಲ್ ಅಲ್ಲಿ ಬಂದು ವೋಟ್ ಅನ್ನ ಕೇಳ್ತಾರಲ್ಲ, ಆ ಲೆವೆಲ್ಗೆ ಏನು ಬೈಕ್ ಅಲ್ಲಿ ವೋಟ್ ಮಾಡಿ ಅಂತ ಕೇಳ್ಕೊಂಡು ಏನು ಹೊರಡ್ತಾ ಇದಾರ ಮಾರಾಯ. ಯಪ್ಪ, ನನ್ಗಂತ ಅವ್ರನ್ನ ನೋಡಿ ಏನ್ ಗುರು, ಏನ್ ಬಿಗ್ ಬಾಸ್ ಏನಾದ್ರು ಗೆದ್ಬಿಟ್ರ ಗುರು ಅನ್ನೋ ತರ ಆಗಿತ್ತು. ವಿಚಿತ್ರ ಅಂದ್ರೆ ಅವ್ರ ಆ ರೀತಿ ವೋಟ್ ಕೇಳ್ತಾ ಇದಾರಲ್ವಾ, ವೋಟ್ ಕೇಳ್ತಾ ಇರ್ತಕ್ಕಂತ ಕೆಳಗಡೆ ನಿಮ್ ಯಾವ್ದೇ ಕಾರಣಕ್ಕೂ ವೋಟ್ ಮಾಡಲ್ಲ, ಹೋಗು ನನ್ ಕುಮಾರಿಗೆ ವೋಟ್ ಮಾಡೋದು ಅಂತ ಹಾಕಿದ್ದಾರೆ. ಅಂದ್ರೆ ಪಾಪ ನೋಡಿ, ಕುಮಾರಿ ಯಾವ ರೀತಿ ಮನ್ಸನ್ನ ಗೆದ್ದಿದ್ದಾಳೆ ಅಂತ ಅಂದ್ರೆ, ಇವಾಗ ಎಷ್ಟೋ ಜನ ಈಗ ಹೇಳ್ತಾ ಇರ್ತಕ್ಕಂಥದ್ದೇನು, ಆಕೆ ಇನ್ನು ಬಿಗ್ ಬಾಸ್ ಆಟಗಳನ್ನೇ ಆಡ್ತಾ ಇಲ್ಲ, ಆಕೆಗೆ ವೋಟ್ ಮಾಡಿದ್ರೆ ಆಕೆ ಹೆಂಗ್ ಗೆದ್ದು ಬಿಡ್ತಾಳೆ, ಅವ್ರಿಗೆ ಏನು ಯೋಗ್ಯತೆ ಇದೆ. ಇವರೆಲ್ಲ ಕಿರಣ್ ಆಗಿರ್ಬಹುದು, ಬೇರೆ ಇನ್ನು ಸುಮಾರು ಜನ ಆಕ್ಚುಲಿ ಏನ್ ಮಾಡ್ತಾ ಇದಾರೆ, ಆಟಗಳನ್ನ ಆಡ್ತಾ ಇದಾರೆ, ವೋಟ್ ಅನ್ನ ಕೇಳ್ತಾ ಇದಾರೆ, ಅವ್ರಿಗೆ ಯೋಗ್ಯತೆ ಇದೆ, ಕುಮಾರಿಗೆ ಯಾಕೆ ವೋಟ್ ಹಾಕ್ಬಿಟ್ಟು ಅವಳನ್ನ ಬಿಗ್ ಬಾಸ್ ಕಳಿಸ್ಬೇಕು ಅಂತೆಲ್ಲ ತುಂಬಾ ಜನ ಹೇಳ್ತಾ ಇದಾರೆ. ಆದ್ರೆ ಯಾರೇ ವೋಟ್ ಕೇಳಲಿ ಅದ್ರ ಕೆಳಗಡೆ ತುಂಬಾ ಜನ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಕುಮಾರಿಗೆ ವೋಟ್ ಮಾಡ್ತೀನಿ, ಬಡವರು ಹುಡುಗಿನ ಗೆಲ್ಲಿಸ್ತೀನಿ, ನಿಜವಾದ ಒಂದು ಯೋಗ್ಯತೆ ಇರ್ತಕ್ಕಂಥದ್ದು ಆ ಹುಡುಗಿಯನ್ನ ಗೆಲ್ಲಿಸ್ತೀನಿ ಅಂತ ತುಂಬಾ ಅಂದ್ರೆ ತುಂಬಾ ಜನ ಆಕ್ಚುಲಿ ಹೇಳ್ತಾ ಇದ್ದಾರೆ. ಪ್ಲಸ್ ನನ್ಗೆ ಅನ್ಸುತ್ತೆ ಎಲ್ಲೋ ಇದೊಂದು ಇತಿಹಾಸ ಆಗ್ಬಿಡುತ್ತನ್ನೋ, ನಿಜವಾಗ್ಲೂ ಕುಮಾರಿಯನ್ನ ಗೆಲ್ಲಿಸಿ ನಿಜವಾಗ್ಲೂ ಇದೊಂದು ಇತಿಹಾಸ ಕ್ರಿಯೇಟ್ ಮಾಡ್ಬಿಡ್ತಾರನೋ ಅಂತ ಅನಿಸ್ತೈತೆ. ಯಾಕೆಂದ್ರೆ ಇವರೆಲ್ಲರೂ ಆಟಗಳನ್ನ ಆಡ್ಕೊಬಿಡ್ತಾ ಇದಾರೆ ಸ್ಟ್ರಾಂಗ್ ಆಗಿ. ಇವರ ಒಂದು ವೋಟ್ ಕೇಳೋದ್ರ ಕೆಳಗಡೆ ಕುಮಾರಿಗೆ ಆಗ್ತಾ ಇದಾರೆ, ನನ್ಗೆ ಅದು ಅಚ್ಚರಿ ಆಗ್ತೈತಿ. ಸರ್ ನಿಜವಾಗ್ಲೂ ಕುಮಾರಿ ಬಂದ್ಬಿಡ್ತಾಳ ಅಂತ. ಇನ್ನೊಂದ್ ಕಡೆ ಅನ್ಸುತ್ತೆ ನಿಜವಾಗ್ಲೂ ಇವರೆಲ್ಲರೂ ಆಟ ಆಡಿ ಗೇಮ್ ಆಡ್ತಾ ಇದಾರೆ, ಇವ್ರಿಗೆ ಯೋಗ್ಯತೆಗಳಿದೆ. ಈಗ ಇವ್ರಿಗೆ ನಿಜವಾಗ್ಲೂ ಕುಮಾರಿಗೆ ಏನ್ ಯೋಗ್ಯತೆ ಇದೆ ಅಂತ ನಮಗೂ ಕೂಡ ಅನಿಸುತ್ತೆ. ನೋಡೋಣ ಕಾಯ್ದು. ವಿಚಿತ್ರ ಅಂದ್ರೆ ಈ ಸಾರಿ ಒಂದು ಅಗ್ನಿ ಪರೀಕ್ಷೆಯೇ ಒಂದು ಹೊಸ ತರ ಐತೆ. ಮುಂದೇನಾಗ್ಬೋದು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತಾರ, ಆ ರೀತಿ ಒಂದು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ನಮ್ಗೆಲ್ರೂ ಕೂಡ ಅಚ್ಚರಿ ಆಗಿದೆ. ಕಾಯ್ದು ನೋಡೋಣ ಈ ಸಾರಿ ನಿಜವಾಗ್ಲೂ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಇಷ್ಟು ಜನರಲ್ಲಿ ಅಂತ. ಈಗ ಸಿಕ್ಕಾಪಟ್ಟೆ ಅಂದ್ರೆ ಓಟ್ಗಳನ್ನ ಕೇಳ್ತಾ ಇರೋದ್ರಲ್ಲಿ ಈ ಕಿರಣ್ ಶಾಸ್ತ್ರಿ ಇವನೇ ಒಂದು ಮುಂಚೂಣಿಯಲ್ಲಿ ಓಟ್ಗಳನ್ನ ಕೇಳ್ತಾ ಇರ್ತಕ್ಕಂಥದ್ದು. ಹೋಗೇ ಬಿಡ್ತೀನಿ ಅನ್ನೋ ತರ ಇದ್ದಾನೆ. ನೋಡೋಣ, ಇವ್ರಿಗಿಂತನೂ ಕೂಡ ಸ್ಟ್ರಾಂಗ್ ಆಗಿ ತುಂಬಾ ಜನ ಇದ್ದಾರೆ. ಯಾರು ಹೋಗ್ತಾರೆ ಏನು ಅಂತ. ಕಳೆದ ಬಾರಿ ಬಿಗ್ ಬಾಸ್ ಅಂದ್ರೆ ಅದ್ಭುತವಾಗಿತ್ತು, ಗಿಲ್ಲಿಯ ಒಂದು ಬಿಗ್ ಬಾಸ್. ಈ ಸರಿ ಬಿಗ್ ಬಾಸ್ ಕೂಡ ಅಗ್ನಿ ಪರೀಕ್ಷೆಯಲ್ಲೇ ನಮ್ಗೆ ಒಂದು ಹೊಸ ಒಂದು ಆಶಾಭಾವನೆಯನ್ನ ಮೂಡಿಸ್ತಾ ಇದ್ದಾರೆ. ಎಸ್, ನಿಮ್ಗೆಲ್ಲ ನಿಜವಾಗ್ಲೂ ಯಾರಿಗೆ ವೋಟ್ ಮಾಡ್ಬೇಕು ಅನಿಸ್ತಾ ಇದೆ, ಕಮೆಂಟ್ ಮಾಡಿ.